ಬರಗಾಲದಿಂದ ಕಂಗೆಟ್ಟಿದ್ದ ಕರುನಾಡಿಗೆ ಮಳೆರಾಯ ತಂಪೆರೆದಿದ್ದಾನೆ. ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳು ತುಂಬಿ ಹರಿಯುತ್ತಾ ಇದೆ. ಕೆಲ ಕಡೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಹಾಸನ, ಚಿಕ್ಕಮಗಳೂರಿನಲ್ಲೂ ಮರ ಬಿದ್ದು ಕಾರು ಜಖಮಾಗಿದೆ. ಮುಂಬೈನಲ್ಲಿ ವರುಣಾರ್ಭಟ, ನಲುಗಿದ ಕುಂದಾನಗರಿ ಬೆಳಗಾವಿ. ಮನೆ ಮಂದಿರಕ್ಕೆ ನುಗ್ಗಿದ ಮಳೆ ನೀರು, ಗಡಿನಾಡಲ್ಲಿ ಅವಾಂತರ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಗಳು ಉಕ್ಕಿ ಹರಿಯುತ್ತಿವೆ. ಬೆಳಗಾವಿ ಕಾಸಾಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ಬೃಹತ್ ಹುಣಸೆ ಮರ ಉರುಳಿ 4 ಮನೆಗಳಿಗೆ ಹಾನಿಯಾಗಿದೆ. ಇಬ್ಬರಿಗೆ ಗಾಯವಾಗಿದ್ದು 4 ಮನೆಗಳ ಕುಟುಂಬದವರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಬೆಳಗಾವಿಯ ಖಾನಾಪುರದ ಹಬ್ಬಾನಟ್ಟಿ ಗ್ರಾಮದಲ್ಲಿರೋ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಮಾರುತಿ ದೇವರ ಮೂರ್ತಿ ಜಲಾವೃತವಾಗಿದೆ. ಮುಳುಗಡೆಯಾಗಿರೋ ಮಾರುತಿ ದೇಗುಲದಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಹಬ್ಬಾನಟ್ಟಿ ಗ್ರಾಮದಲ್ಲಿರುವಂತಹ ಮಾರುತಿ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿರುವಂಥದ್ದು. ನಾನೀಗ ಎಲ್ಲಿ ದೇವಸ್ಥಾನ ಮುಳುಗಡೆಯಾಗಿದೆ ಅದೇ ಪ್ರದೇಶದಲ್ಲಿ ಇದ್ದೇನೆ. ಸದ್ಯ ಈಗ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ ಇದರ ದೇವಸ್ಥಾನದ ಮುಂಭಾಗದಲ್ಲೇ ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಣಮಳೆ ಹೊಡೆತಕ್ಕೆ ಬೆಳಗಾವಿಯ ಶಿವಾಜಿನಗರ ಹಾಗೂ ವೀರಭದ್ರ ನಗರದಲ್ಲಿರೋ ಮನೆಗಳಿಗೂ ನೀರು ನುಗ್ಗಿದೆ. ಜನರು ಪರದಾಡುವಂತಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಜಲಾವೃತವಾಗಿದೆ. ಈ ಒಂದು ಚರಂಡಿಗಳು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡದ ಕಾರಣಕ್ಕಾಗಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಸದ್ಯ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಒಂದು ಏನು ಸಮಸ್ಯೆ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸದ್ಯ ನಿವಾಸಿಗಳು ಎಲ್ಲರೂ ಕೂಡ ಮನೆಗಳಿಗೆ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಆತಂಕದಲ್ಲಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಜನರು ಆಕ್ರೋಶ ಹೊರಹಾಕಿದ್ರು. ಫೋನ್ ಮಾಡಿ ನಾವು ಥಕಾಸಿದ್ದೇವೆ. ಆ ಸಲುವಾಗಿ ನಾವು ಆಗಿಲ್ಲ ಅನ್ಕಾಸಿ ಗಪ್ಕೊಂಡಿದ್ದೇವೆ. ಏನು ಅವ್ರಿಗೆ ಗೊತ್ತಾಗಬೇಕಲ್ಲ, ಅವ್ರ ಅಧಿಕಾರಿಗೆ ಗೊತ್ತಾಗಬೇಕಲ್ಲ, ಅವ್ರ ಆಫೀಸರ್ ಬಂದ ಕೆಲಸ ಸಮಕ್ಷ ನೋಡಾಗಬೇಕು ಅವರು. ಬೆಳಗಾವಿಯ ಕಣಕುಂಬಿ ಹೊರವಲಯದಲ್ಲಿರುವ ಡೆಲ್ಟಾ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಯಾರಾದರೂ ಕಣ್ತಪ್ಪಿಸಿ ಜಲಪಾತಕ್ಕೆ ಹೋದ್ರೆ ಎಫ್ಐಆರ್ ದಾಖಲಿಸುವುದಾಗಿ ಎಚ್ಚರಿಸಲಾಗಿದೆ. ಮಹಾರಾಷ್ಟ್ರ ಮಳೆಯಿಂದ ಪಂಚಗಂಗಾ ನದಿ ಉಕ್ಕಿ ಹರಿಯುತ್ತಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಸೇತುವೆ ಜಲಾವೃತವಾಗಿದೆ. 4 ದಿನದ ಹಿಂದೆ ಖಾಲಿಯಾಗಿದ್ದ ನದಿ ತುಂಬಿ ಹರಿಯುತ್ತಿದೆ. ನಿಪ್ಪಾಣಿ ತಾಲೂಕಿನಲ್ಲಿ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಾರದಗ ಬೋಜ್ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಮತ್ತೊಂದು ಕಡೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ, ಕನ್ನೂರ, ಬೋಜವಾಡಿ, ಗಜವರವಾಡಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿ ತಟದಲ್ಲಿ ಅಪಾಯವನ್ನ ಲೆಕ್ಕಿಸದೆ ಮಕ್ಕಳು ಮೀನು ಹಿಡಿಯುತ್ತಿದ್ದಾರೆ. ಮಹಿಳೆಯರು ಬಟ್ಟೆ ಒಗೆಯುತ್ತಿರೋ ದೃಶ್ಯ ಕಂಡುಬಂತು. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ಗೆ 30,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಬ್ಯಾರೇಜ್ನ 16ನೇ ಗೇಟ್ ಓಪನ್ ಮಾಡಲಾಗಿದೆ. ಧಾರಾಕಾರ ಮಳೆಯಿಂದ ಶಿವಮೊಗ್ಗದ ಗಾಜನೂರಿನಲ್ಲಿರೋ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ 10 ಗೇಟ್ಗಳ ಮೂಲಕ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ನಾವೀಗ ಶಿವಮೊಗ್ಗದ ತುಂಗಾ ತಟದಲ್ಲಿದ್ದೇವೆ. ಈ ತುಂಗಾ ತಟದಲ್ಲಿ ನೋಡಬಹುದು, ಈ ಏನು ತುಂಗಾ ನದಿ ಇದೆ ಮಲೆನಾಡು ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದಲ್ಲಿರುವಂಥ ಗಾಜೂರಿದೆ, ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಶಿವಮೊಗ್ಗದಲ್ಲಿರೋ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. ಜೋಗ ಜಲಪಾತದಲ್ಲಿ ನೀರು ದುಮ್ಮಿಕ್ಕುತ್ತಿರೋ ದೃಶ್ಯ ಮನೋಹರವಾಗಿದೆ. ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದೆ. 4 ದಿನದ ಹಿಂದೆ ಈ ನದಿ ಬರಿದಾಗಿತ್ತು. ಆದ್ರೀಗ ಉಕ್ಕಿ ಹರಿಯುತ್ತಿದೆ. ಇದರಿಂದ ರೈತರು ಖುಷಿಯಾಗಿದ್ದಾರೆ.
ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಡೀ ಹರಿಯುವುದನ್ನು ನಿಲ್ಲಿಸಿತ್ತು ತುಂಗಭದ್ರೆ. ಅಂದರೆ ಮೇಲ್ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಅಲ್ಲಿ ರಾಜನಹಳ್ಳಿ ಬಳಿ ಸ್ವಲ್ಪ ಒಡ್ಡು ಕಟ್ಟಿ ನೀರನ್ನು ನಿಲ್ಲಿಸಿದ್ರು. ಹೀಗಾಗಿ ಸಂಪೂರ್ಣ ಹರಿಯುವುದನ್ನೇ ತುಂಗಭದ್ರಾ ನದಿ ನಿಲ್ಲಿಸಿತ್ತು. ಆದರೆ ಇವತ್ತು ಬೆಳಗಿನಿಂದ ಏನು ಇದಕ್ಕೆ ಕಾರಣ ಅಂದರೆ ಮಲೆನಾಡು ಭಾಗದಲ್ಲಿ ಸಂಪೂರ್ಣ ಉತ್ತಮವಾದ ಮಳೆ ಆದಿನಲ್ಲಿ ಭದ್ರಾ ಡ್ಯಾಮ್ಗೆ ಕೂಡ ಒಳಹರಿವು ಬರ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಆ ಮಳೆಯ ತುಂಗ ಮತ್ತು ಭದ್ರಾ ಎರಡೂ ಡ್ಯಾಮ್ಗಳಿಗೂ ಕೂಡ ನೀರು ಹರಿದು ಬರ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಏನು ನದಿಗೆ ತುಂಗಭದ್ರಾ ನದಿಗೆ ನೀರು ಬಂದಿರತಕ್ಕಂಥದ್ದು. ಹಾಸನದಲ್ಲಿ ತಡೆಗೋಡೆ ಕುಸಿದು 2 ಮನೆಗಳು ಚಕಂ. ಇನ್ನು ಹಾಸನದಲ್ಲೂ ಭಾರೀ ಬಿರುಗಾಳಿ ಮಳೆಯಾಗ್ತಿದೆ. ಆರೇಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ತಡೆಗೋಡೆ ಕುಸಿದು 2 ಮನೆಗಳು ಚಕಂ ಆಗಿದೆ. ನೂತನವಾಗಿ ನಿರ್ಮಾಣವಾಗ್ತಿದ್ದ ಬಡಾವಣೆಯಲ್ಲಿ ಅವಘಡ ನಡೆದು ಹೋಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ದುರಂತ ತಪ್ಪಿದೆ. ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಪ್ರವಾಸಿಗರ ಕಾರಿನ ಮೇಲೆ ಮರವೊಂದು ಬಿದ್ದು ಅವಾಂತರವಾಗಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಚಾಲಕ ಬಚಾವಾಗಿದ್ದಾನೆ. ಇನ್ನು 5 ದಿನಗಳು ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್ TV9.